ಮಸ್ಕಿ ಯುವಕರಿಗೆ ಧರ್ಮದ ಮಾರ್ಗದರ್ಶನ ನೀಡಿದ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ. ಮಸ್ಕಿ ಪಟ್ಟಣದ ಭ್ರಮರಾಂಬ ದೇವಸ್ಥಾನ ಆವರಣದಲ್ಲಿ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಮಸ್ಕಿ ತಾಲೂಕು ಘಟಕ ನಗರ ಘಟಕ ಮತ್ತು ಮಹಿಳಾ ಘಟಕದ ವತಿಯಿಂದ ಬುಧವಾರದಂದು ವಾರ್ಷಿಕ ಮಹಾಸಭೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ನಾಗರಿಕರಿಗೆ ಸತ್ಕಾರ ಸಮಾರಂಭವನ್ನು ಶ್ರೀ ಶಾಬ್ರಾ ವರ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಗಚ್ಚನಮಠ ಮಸ್ಕಿ, ಪರಣ್ಣ ಮುನವಳ್ಳಿ, ಮಾಜಿ ಶಾಸಕರು, ಗಂಗಾವತಿ ತಾಲೂಕು ಅಧ್ಯಕ್ಷರಾದ ವೀರೇಶ್ ಸೌದ್ರಿ ತಕ್ಕಡಿಗಿ ಪೂಜೆ ಮಾಡುವ ಮುಖಾಂತರ ಉದ್ಘಾಟಿಸಿದರು. ನಂತರ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಮಾತನಾಡುತ್ತಾ, ಸಮಾಜ ನಮಗೆ ಏನು ಕೊಟ್ಟಿದೆ ಎಂಬುದು ಮುಖ್ಯವಲ್ಲ, ಸಮಾಜಕ್ಕೆ ನಾವು ಏನು ಕೊಟ್ಟಿದ್ದೇವೆ ಎಂಬುದು ಮುಖ್ಯ. ನಮ್ಮ ಬಣಜಿಗ ಸಮಾಜದ ಎಲ್ಲಾ ಸಮಾಜದವರನ್ನ ಒಗ್ಗಟ್ಟಿನಿಂದ ಕೂಡಿಕೊಂಡು ಹೋಗುವ ಸಮಾಜ ನಮ್ಮ ಬಣಜಿಗ ಸಮಾಜ. 7 ಜನ ಮುಖ್ಯಮಂತ್ರಿಗಳು ನಮ್ಮವರಾಗಿದ್ದಾರೆ. ನಮ್ಮ ಸಂಪ್ರದಾಯ, ಸಂಸ್ಕೃತಿ, ಪರಂಪರೆಯನ್ನ ನಮ್ಮ ಮಕ್ಕಳಿಗೆ, ಯುವಕರಿಗೆ ತಿಳಿ ಹೇಳುವ ಕೆಲಸ ನಮ್ಮ ಬಣಜಿಗ ಸಮಾಜದಿಂದ ನಡೆಯುತ್ತದೆ. ನಮ್ಮ ಬಣಜಿಗರ ಕೆಲಸ ವ್ಯಾಪಾರ ಮುಖ್ಯ ಆಧಾರವಾಗಿದ್ದು, ಪಾಲಕರು ಮಕ್ಕಳಿಗೆ ವ್ಯಾಪಾರದ ಜೊತೆಗೆ ಉತ್ತಮ ಶಿಕ್ಷಣ ಕೊಡಿಸಲು ಮುಂದಾಗಬೇಕು. ಕೇವಲ ಒಂದೇ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳದೆ ಎಲ್ಲ ರಂಗದಲ್ಲಿ ಸಾಧನೆ ಮಾಡುತ್ತಾ ಸಮುದಾಯದ ಸಂಘಟನೆಯ ಜೊತೆಗೆ ಶ್ರೀಮಂತರು ಬಡವರಿಗೆ ನೆರವಾಗಬೇಕು. ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡುವುದರೊಂದಿಗೆ ಆರ್ಥಿಕ ದುರ್ಬಲರನ್ನ ಗುರುತಿಸಿ ಕೆಲಸ ಮಾಡಬೇಕು. ನಮ್ಮ ಸಮಾಜದ ಯುವಕರು ಸಮಾಜದ ಸಂಸ್ಕೃತಿ, ಪರಂಪರೆಯನ್ನ ಪಾಲನೆ ಮಾಡುವಂತೆ ಹಿರಿಯರು ಮಾರ್ಗದರ್ಶನ ಮಾಡಿದರೆ ಮಾತ್ರ ಧರ್ಮ ಮತ್ತು ಸಮಾಜ ಉಳಿದು ಬೆಳೆಯಲು ಸಾಧ್ಯವೆಂದು ಹೇಳಿದರು. ಮಸ್ಕಿ ಮಾಜಿ ಶಾಸಕರಾದ ಪ್ರತಾಪ್ ಪಾಟೀಲ್ ಮಾತನಾಡಿ, ಬಣಜಿಗ ಸಮಾಜದ ಸಂಘಟನೆಯ ಜೊತೆಗೆ ಸಾಮಾಜಿಕ ಕಳಕಳಿಯ ಬೆಳೆಸಿಕೊಳ್ಳಬೇಕು. ವ್ಯಾಪಾರ ಜೊತೆಗೆ ಸಮಾಜದ ಸಂಘಟನೆ ಹಾಗೂ ಶೈಕ್ಷಣಿಕ ಪ್ರಗತಿಗೆ ಗಮನ ಹರಿಸಬೇಕು ಹಾಗೂ ಎಲ್ಲರನ್ನೂ ಸಮಾನರಾಗಿ ಕಾಣುವ ಸಮಾಜ ಬಣಜಿಗ ಸಮಾಜ. ಮಠ ಮಾನ್ಯಗಳಿಗೆ ಅಪಾರ ಕೊಡುಗೆ ನೀಡಿದೆ. 100 ಮಠಗಳಿಗೆ ಬಣಜಿಗ ಸಮಾಜವು ಪೀಠಾಧಿಪತಿಗಳಾಗಿದ್ದಾರೆ. ವಿದ್ಯೆ ಸಂಸ್ಥೆಗಳನ್ನು ಬಣಜಿಗ ಸಮಾಜ ನೀಡಿದೆ. ಬಣಜಿಗ ಸಮಾಜವು ಅಪಾರ ಕೊಡುಗೆಗಳನ್ನು ನೀಡಿದೆ ಎಂದು ಬಸವನ ಬಾಗೇವಾಡಿಯ ಹಿರಿಯ ಸಾಹಿತಿ, ಮಾತಿನ ಚತುರ ಅಶೋಕ್ ಹಂಚಾಲಿ ಬಣಜಿಗ ಸಮುದಾಯ ನೀಡಿದ ಕೊಡುಗೆ ಕಾರ್ಯಗಳ ಬಗ್ಗೆ ವಿವರ ನೀಡಿದರು. ಇದೇ ಸಂದರ್ಭದಲ್ಲಿ ಡಾ ಶಿವಬಸಪ್ಪ ಹೆಸರೂರು, ಮಾಜಿ ಶಾಸಕರಾದ ಪ್ರತಾಪ್ ಪಾಟೀಲ್, ಸಿದ್ದನಗೌಡ ತುರ್ವಿಹಾಳ್, ಬಸಪ್ಪ ಬ್ಯಾಳಿ ಗೌರವಾಧ್ಯಕ್ಷರು, ಶ್ರೀಶೈಲಪ್ಪ ಬ್ಯಾಳಿ ಗೌರವಾಧ್ಯಕ್ಷರು, ಮಸ್ಕಿ ನಗರ ಡಾ ಮಲ್ಲಿಕಾರ್ಜುನ ಇತ್ಲಿ ನಗರ ಘಟಕ ಅಧ್ಯಕ್ಷರು, ವೀರೇಶ್ ಸೌದ್ರಿ ಮಸ್ಕಿ ತಾಲೂಕು ಘಟಕದ ಅಧ್ಯಕ್ಷರು, ಶ್ರೀಮತಿ ಶ್ರೀದೇವಪ್ಪ ಗೌರವಾಧ್ಯಕ್ಷರು, ಮಹಿಳಾ ಘಟಕದ ಮಸ್ಕಿ, ಶ್ರೀಮತಿ ಲತಾ ಮಹಿಳಾ ಘಟಕದ ಅಧ್ಯಕ್ಷರು ಮಸ್ಕಿ ಸೇರಿದಂತೆ ವಿರೂಪಾಕ್ಷಯ್ಯ ಸ್ವಾಮಿ ಸಾಲೆಮಠ ಸೇರಿದಂತೆ ಅನೇಕ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲೆಮಠ, ಅಂತರ್ಗಂಗೆ, ಪ್ರಜಾಪವ ಟಿವಿ, ಮಸ್ಕಿ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇಲ್ಲಿ ಸನ್ಮಾನವನ್ನು ಮಾಡಿದ್ದೀರಿ. ಹೀಗೆ ಈ ಕಾರ್ಯ ಮುಂದುವರಿಯಲಿ. ಸಮಾಜ ಸಂಘಟಿಸುವಂತ ಎಲ್ಲ ಹಿರಿಯರಿಗೆ, ಯುವಕರಿಗೆ ನಿಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರಿದೆ ಅಂತ ಆಶಾಭಾವನೆ ವ್ಯಕ್ತ ಮಾಡಿ, ಭಗವಂತ ಬಸವಾದಿ ಶಿವಶರಣರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಹೊತ್ತಾಗ ಇಲ್ಲಿ ಅಂತ ಹಾರಿಕೆ ವ್ಯಕ್ತ ಮಾಡಿ 4 ಮಾತು ನಾವು ಕೊಡ್ತೇವೆ. ಮನೆ ಮನೆಗೆ ಬಂದು ಕಟ್ಟುವ ವ್ಯವಸ್ಥೆನ ನಾವು ಬಣಜಿಗ ಸಮಾಜ ಅನ್ನುವಂಥ ಮಾತನ್ನು ಸಹಿತ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಜೊತೆಗೆ ಒಂದು ಮಾತನ್ನು ಹೇಳೋದಾದರೆ, ಸಮಾಜ ಇವತ್ತು ಸಾಕಷ್ಟು ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಬೆಳವಣಿಗೆಯಲ್ಲಿರ್ಬೋದು, ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಬೆಳವಣಿಗೆಯಲ್ಲಿರ್ಬೋದು ಮತ್ತು ಶಿಕ್ಷಣ ಕಾಯಕ ದಾಸೋಹದ ಒಂದು ಪರಿಕಲ್ಪನೆ ಏನಾದರೂ ನೀಡಿದ್ರೆ ಅದು ಬಣಜಿಗ ಸಮಾಜ ಅನ್ನುವಂಥ ಮಾತನ್ನು ಸಹಿತ ನಾವು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಸಮಾಜ ಇವತ್ತು ಈಗಾಗಲೇ 7 ಮಂದಿ ಮುಖ್ಯಮಂತ್ರಿಗಳನ್ನು ಕೊಟ್ಟಿದ್ದಂಥ ಸಮಾಜ ಇದ್ದರೆ ಅದು ಬಣಜಿಗ ಸಮಾಜ. ಅದರಲ್ಲಿ ಮುಖ್ಯವಾಗಿ ಏನು ಮಾನ್ಯ ಹಿರಿಯರಾದ ನಿಜಲಿಂಗಪ್ಪನವರಿಂದ ಹಿಡ್ಕೊಂಡು ಇವತ್ತೇನು ಜಗದೀಶ್ ಶೆಟ್ಟರ್ವರೆಗೂ ಸಹಿತ 7 ಮಂದಿ ಮುಖ್ಯಮಂತ್ರಿಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು ಮಾತನ್ನು ಹೇಳೋದಾದ್ರೆ, ಯಾರ ಹೆಸರು ಹೇಳೋದ್ರ ಜೊತೆಗೆ ಎಲ್ಲರ ಹೆಸರನ್ನು ನಮ್ಮ ಅಶೋಕ್ ಹಂಚಾಲಿ ಅವರು ಹೇಳಿದ್ದಾರೆ. ನೋಡ್ರಿ, ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ಅದ್ಭುತವಾದಂಥ ವಚನ ಸಾಹಿತ್ಯವನ್ನು ಕೊಡುವಂತ ಬಸವಣ್ಣವರು ಕಾರ್ಯ ಮಾಡಿದಾಗ, ಆ ವಚನ ಸಾಹಿತ್ಯ ಕಷ್ಟದಲ್ಲಿದ್ದಾಗ ಆ ವಚನ ಸಾಹಿತ್ಯವನ್ನ ತಕ್ಕ ಮಟ್ಟಿಗೆ ಬೆಳೆಸಿದವರು ಫಾಗು ಹಳಗಟ್ಟಿಯವರು, ಜೊತೆಗೆ ಡಾಕ್ಟರ್ ಎಂ ಕಲಬುರ್ಗಿ ಅವರು ಮತ್ತು ಅನೇಕ ಹೆಸರುಗಳನ್ನು ತೆಗೆದುಕೊಂಡಿದ್ದಾರೆ. ನಾನು ಒಂದು ಮಾತನ್ನು ಹೇಳಿದರೆ, ಸಮಾಜ ಇವತ್ತು ಸಾಕಷ್ಟು ಕಾರ್ಯ ಮಾಡೋದ್ರ ಜೊತೆಗೆ ಇವತ್ತು ಕಾಯಕ ದಾಸೋಹದ ಒಂದು ಪರಿಕಲ್ಪನೆಯನ್ನ ಇಡೀ ಜನರಿಗೆ ತಿಳಿಸುವಂತ ಕಾರ್ಯವನ್ನು ಮಾಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಸಮಾಜ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಮಾಜದಲ್ಲಿ ಇನ್ನೂ ಸಾಕಷ್ಟು ಆರ್ಥಿಕವಾಗಿ ಹಿಂದುಳಿದವರು ಸಾಕಷ್ಟು ಜನ ನಗರದಲ್ಲಿರಲಿ ಗ್ರಾಮದಲ್ಲಿರಲಿ ಇದ್ದಾರೆ.
ಆ ಜನರನ್ನ ಸಮಾಜದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ, ಸಮಾಜದಲ್ಲಿ ಯಾರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅವ್ರನ್ನ ಎತ್ತಿ ಹಿಡಿಯುವಂತ ಕೆಲಸ ಇನ್ನೂ ಸಮಾಜದಲ್ಲಿ ಆಗ್ಬೇಕಾಗಿದೆ ಅನ್ನುವಂಥ ಮಾತನ್ನು ಮುಖ್ಯವಾಗಿ ನಾನು ಸಮಾಜದ ಎಲ್ಲ ಹಿರಿಯರಲ್ಲಿ ಮನವಿ ಮಾಡಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಸಮಾಜ ಇವತ್ತು ಸಾಕಷ್ಟು ಕಾರ್ಯಗಳನ್ನು ಮಾಡಿದೆ. ಜೊತೆಗೆ ಈಗಾಗಲೇ ಹೇಳುವುದಾದ್ರೆ ನಮ್ಮ ಅಶೋಕ್ ಹಂಚಲಿ ಅವರು ಸಾಕಷ್ಟು ಸಂದರ್ಭದಲ್ಲಿ ಅವರು ಅಧ್ಯಯನ ಮಾಡೋದ್ರ ಜೊತೆಗೆ ಸಮಾಜದ ಪೂರ್ತಿ ವಿವರವನ್ನು ಕೊಡುವಂತ ಕೆಲಸವನ್ನು ಮಾಡುವಂಥದ್ದು. ಜೊತೆಗೆ ನೋಡಿ ಎಲ್ಲರ ಹೆಸರನ್ನು ತಾಯಿ ಜಯದೇತಾಯಿ ಲಿಗಾಡೆಯವರು ಇರ್ಬೋದು, ಗುಬ್ಬಿ ತೋಟದಪ್ಪನವರು ಇರ್ಬೋದು, ವಾರದ ಮಲ್ಲಪ್ಪನವರು ಇರ್ಬೋದು, ಅನೇಕ ಹೆಸರುಗಳನ್ನು ನಮ್ಮನ್ನು ನೆನಪು ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಕೆಲವರು ನಮಗೆ ಆ ಹೆಸರು ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ಸಮಾಜದ ಹಿರಿಯರನ್ನು ನಿಲ್ಲಿಸುವಂತ ಕಾರ್ಯವನ್ನ ಅಶೋಕ್ ಹಂಚಲಿ ಅವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಸಹಿತ ಬಹಳ ಸಂತೋಷದಿಂದ ಹೇಳುವುದ್ರ ಜೊತೆಗೆ ಇವತ್ತು ಮಸ್ಕಿ ಸಮಾಜದ ಹಿರಿಯರು ಸಾಕಷ್ಟು ಇದ್ದೀರಿ. ನನಗೊಂದು ಅವಕಾಶ ಅಂದ್ರೆ ಪ್ರತಿ ವರ್ಷ ನಾನು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದೀನಿ, ಅದು ನನಗೆ ಬಹಳ ಸಂತೋಷ ಅನ್ನುವಂಥ ಮಾತನ್ನು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಮಾಜ ಇನ್ನು ಹೆಚ್ಚಿನ ರೀತಿಯಲ್ಲಿ ಒಗ್ಗಟ್ಟಾಗಿ ಬೆಳೆಸೋಣ, ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದವರನ್ನ ಎತ್ತಿ ಹಿಡಿಯುವಂತ ಕಾರ್ಯವನ್ನು ಮಾಡೋದ್ರ ಮುಖಾಂತರ ಸಮಾಜವನ್ನು ಬೆಳೆಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಶಿಕ್ಷಣ ಮತ್ತು ಕಾಯಕ ಮತ್ತು ದಾಸೋಹ, ಯಾಕಂದ್ರೆ ನೋಡಿ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಇವತ್ತು ಇಷ್ಟು ದೊಡ್ಡ ಏನು ಅದ್ಭುತವಾಗಿ ಬೆಳೆಯುವಲ್ಲಿ ಬಣಿಗರ ಸಮಾಜದ ಒಂದು ಕೊಡುಗೆ ಸಾಕಷ್ಟಿದೆ. ಸುಮಾರು 370 ಅಂಗ ಸಂಸ್ಥೆಗಳನ್ನು ಹೊಂದಿದಂತ ಏಕೈಕ ಶಿಕ್ಷಣ ಸಂಸ್ಥೆ ಅಂದ್ರೆ ಅದು ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಅನ್ನುವಂಥ ಮಾತನ್ನು ಸಹಿತ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಅದೇ ರೀತಿಯಲ್ಲಿ ಬಸವೇಶ್ವರ ವಿದ್ಯಾವರ್ತಕ ಸಂಘ ಇರ್ಬೋದು, ವೀರಶೈವ ವಿದ್ಯಾವರ್ತಕ ಸಂಘ ಇರ್ಬೋದು, ಎಲ್ಲ ಸಂಘಗಳಲ್ಲಿ ಬಣಿಗರ ಒಂದು ಬೆಳವಣಿಗೆ, ಆ ಸಂಘಗಳ ಬೆಳವಣಿಗೆಯಲ್ಲಿ ಬಣಿಗರ ಪಾತ್ರ ಬಹಳಷ್ಟಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಈಗಾಗಲೇ ನಮ್ಮ ಹಂಚಲಿ ಅವರು ಹೇಳಿದ್ರು, ಏನು ಪೀಠಾಧಿಪತಿಗಳ ಆಗುವಂತ ಸಂದರ್ಭದಲ್ಲಿ ಯಾಕೆ ಬಣಿಗರ ಹೆಚ್ಚು ಪೀಠಾಧಿಪತಿಗಳು ಆದ್ರಂದ್ರ ಸಾಂಸ್ಕೃತಿಕವಾಗಿ ಸಂಸ್ಕಾರ ಹೊಂದಿದಂತ ಸಮಾಜ ಅಂದ್ರೆ ಅದು ಬಣಿಗ ಸಮಾಜ. ಆದ ಕಾರಣ ಅನೇಕ ಮಠಗಳಿಗೂ ಸಹಿತ ಪೀಠಾಧಿಪತಿಗಳು ಆಗುವಂತ ಒಂದು ಅವಕಾಶ ದೊರಕಿದ್ದು ನಮಗೆ ಒಂದು ದೊಡ್ಡ ಶಕ್ತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಆಗಮಿಸಿದಂತ ಎಲ್ಲರಿಗೂ ಯಾಕಂದ್ರೆ ತಾಯಂದಿರು ಸಹಿತ ಬಹಳ ಆಗಮಿಸಿದ್ದಾರೆ. ಜೊತೆಗೆ ನಿಜವಾಗಿ ಸಂತೋಷ, ಸಮಾಜವನ್ನು ಕಟ್ಟುವಂತ ಕೆಲಸವನ್ನು ಮಾಡೋಣ. ಯಾಕಂದ್ರೆ ಸಮಾಜದಲ್ಲಿ ಕಷ್ಟಗಳಿರೋ ಸಹಜ. ಯಾಕಂದ್ರೆ ಏನೋ ಒಂದು ಮಾತಿನಲ್ಲಿ ಬಸವಣ್ಣ ವಚನ ಸಾಹಿತ್ಯದಲ್ಲಿ ಹೇಳ್ತಾರಂತೆ, ಕೊಲ್ಲುವನೆಂಬ ಭಾಷೆ ದೇವರದಾದರೆ ಗೆಲ್ಲುವನೆಂಬ ಭಾಷೆ ಭಕ್ತನದಂದ್ರೆ. ಅಂದ್ರೆ ಈಗ ಎಷ್ಟೇ ಕಷ್ಟ ಬರಲಿ ಎದುರಿಸುವಂತ ಶಕ್ತಿ ಯಾರೇ ಆದ್ರಿಗಿದ್ರೆ ಅದು ಬಣಿಗ ಸಮಾಜಕ್ಕೆ ಅನ್ನುವಂಥ ಮಾತನ್ನು ಸಹಿತ ನಾವು ಇವತ್ತು ಸಂತೋಷದಿಂದ ಹೇಳಬೇಕಾಗ್ತದೆ. ಸಮಾಜದ ಕಾರ್ಯವನ್ನ ಎಲ್ಲರೂ ಕೂಡಿಕೊಂಡು ಒಗ್ಗಟ್ಟಾಗಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಮಕ್ಕಳಿಗೆ ಪುರಸ್ಕಾರ ನಿಜವಾಗಿ ಒಂದು ದೊಡ್ಡ ಶಕ್ತಿ. ಯಾರು ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೆ, ಯಾರು ಹೆಚ್ಚು ಓದಿರ್ತಾರೆ, ಅವರಿಗೆ ಏನು ಪ್ರತಿಭಾ ಪುರಸ್ಕಾರ ಮಾಡೋದ್ರ ಮುಖಾಂತರ ಆ ಮಕ್ಕಳನ್ನು ಬೆಳೆಸುವುದು ಸಹಿತ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಸಮಾಜದ ಹಿರಿಯರಿಗೆ ಗೌರವ ಸನ್ಮಾನ. ಯಾಕಂದ್ರೆ ಸಮಾಜದ ಹಿರಿಯರಿಂದ ನಾವು ಬೆಳೆದಿದ್ವಿ, ಸಮಾಜ ಇದ್ದಾಗ ಮಾತ್ರ ನಾವು ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜದ ಹಿರಿಯರನ್ನು ಗುರುತಿಸಿ ಅವರಿಗೂ ಸಹಿತ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ದೀರಿ, ನಿಜವಾಗಿ ಸಂತೋಷ ಅನ್ನುವಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ವಿಶೇಷವಾಗಿ ನಮ್ಮ ಅಶೋಕ್ ಹಂಚಲಿ ಅವರಿಗೆ ನೀವು ದಯವಿಟ್ಟು ಯಾರೇ ಬಣಿಗ ಸಮಾಜದಲ್ಲಿ ಎಲ್ಲೇ ಕರೆದರೂ ಸಹಿತ ನಾವೊಂದು ಮನವಿ ಮಾಡ್ತಾ ಇದ್ದೀನಿ, ನೀವೆಲ್ಲ ಹೋಗಿ ಸಮಾಜದ ಪೂರ್ತಿ ವಿವರವನ್ನು ಕೊಡುವಂತ ಕಾರ್ಯ ಮಾಡಿದಾಗ ಸಮಾಜಕ್ಕೆ ಇನ್ನು ಶಕ್ತಿ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಸಮಾಜದ ಎಲ್ಲ ಹಿರಿಯರಿಗೂ ಸಹಿತ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಿ